ಗೋಮೂತ್ರ 10 ಲೀಟ್ರು, ಬೆಲ್ಲ ಒಂದು 5 kg, ಹಾಲು, ತುಪ್ಪ, ಹುಳಿ ಮಜ್ಜಿಗೆ, ಮೊಸರು, ಬಾಳೆಹಣ್ಣಿನ ಪೇಸ್ಟು, ಪಪ್ಪಾಯ ಹಣ್ಣಿನ ಪೇಸ್ಟು, ಸಗಣಿ, ಜೇನುತುಪ್ಪ, ತುಪ್ಪ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಬಸವರಾಜ್, ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ದಾವಣಗೆರೆ ಹತ್ರ ಇರ್ತಕ್ಕಂಥ ಗುಡಾಳ್ ಅನ್ನೋ ಊರಲ್ಲಿ ಲಾಸ್ಟ್ ಏನು ನಾವು ಕೊನೆಯ ತಿಂಗಳು ನಾವು ಅಡಿಕೆ ವಿಡಿಯೋ ಏನು ಮಾಡಿದ್ವಿ ಕಲ್ಲೇಶಣ್ಣರ್ ಪ್ಲಾಟಲ್ಲಿ ನಾವು ಇವತ್ತಿದ್ದೀವಿ. ಈಗ ನಾವು ಅವ್ರ ಪ್ಲಾಟಲ್ಲಿ ಅಡಿಕೆಗೆ ಮುಂದಿನ ವರ್ಷದ ಇಳುವರಿ ನಿರೀಕ್ಷೆಗೆ ತಕ್ಕಂತೆ ಇಳುವರಿ ತೆಗಿಲಿಕ್ಕೆ ಅವ್ರೀಗ ದಶಗವ್ಯವನ್ನ ಮಾಡಿಸ್ತಾ ಇದೀವಿ. ಅವ್ರ ಪ್ಲಾಟಲ್ಲಿ ದಶಗವ್ಯನ ಯಾವ ರೀತಿ ರೆಡಿ ಮಾಡೋದು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಏನೇನು, ಈಗ ನೀವು ದಶಗವ್ಯ ಅಂದ್ರೆ ತಿಳ್ಕೊಬಹುದು. ಈಗ ನಾವು ಗೋಮಾತೆಯನ್ನ ಕಾಮಧೇನು ಅಂತ ಕರಿತೀವಿ. ಕಾಮಧೇನು ಅಂದ್ರೆ ಪ್ರತಿಯೊಂದು ನ್ಯೂಟ್ರಿಯೆಂಟ್ ಅನ್ನ, ಪ್ರತಿಯೊಂದು ಪೋಷಕಾಂಶಗಳನ್ನ ತೋಟಕ್ಕೆ ಕೊಡ್ತಕ್ಕಂಥ ಎಲ್ಲ ಹಸುವಿನ ಮೂಲದಿಂದಾನೇ ಬರ್ತಕ್ಕಂಥದ್ದು. ಹಂಗೆ ಹಸುವಿನಿಂದ ಬರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳನ್ನ ನಾವು ಇವತ್ತು ಬಳಸ್ಕೊಂಡು ಕಲ್ಲೇಶಣ್ಣರ್ ತೋಟಕ್ಕೆ ಅದರದ್ದೇ ಐಟಮ್ಸ್ ಇಂದ ರೆಡಿ ಆಗಿರ್ತಕ್ಕಂಥ ಗವ್ಯ ಅಂದ್ರೆ ಗೋಮಾತೆ ಅಂತ, ಗವ್ಯ ಅಂದ್ರೆ ಆಕಳು ಅಂತ. ಆ ಆಕಳಿನಿಂದ ಬರ್ತಕ್ಕಂಥ ಎಲ್ಲಾ ನ್ಯೂಟ್ರಿಯೆಂಟ್ ಅನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ದಶಗವ್ಯನ ನಾವಿವತ್ತು ಕಲ್ಲೇಶಣ್ಣರ್ ತೋಟದಲ್ಲಿ ರೆಡಿ ಮಾಡಿಸ್ತಾ ಇದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸು ಇಲ್ಲಿ ನೀವು ನೋಡ್ಬೋದು. ಈಗ ಗೋಮೂತ್ರ 10 ಲೀಟ್ರು, ಬೆಲ್ಲ ಒಂದು 5 kg, ಹಾಲು, ತುಪ್ಪ, ಹುಳಿ ಮಜ್ಜಿಗೆ, ಮೊಸರು, ಬಾಳೆಹಣ್ಣಿನ ಪೇಸ್ಟು, ಪಪ್ಪಾಯ ಹಣ್ಣಿನ ಪೇಸ್ಟು, ಸಗಣಿ, ಜೇನುತುಪ್ಪ, ತುಪ್ಪ, ಈ ರೀತಿ ಐಟಮ್ಸ್ ಅನ್ನ ನೀವು ಮತ್ತೆ 5 ತರದ್ದು ದ್ವಿದಳ ಧಾನ್ಯದ ಹಿಟ್ಟನ್ನ ಬಳಸ್ತಾ ಇದೀವಿ. ಇದೆಲ್ಲ ಐಟಮು ನಿಮ್ಮ ಮನೇಲೇ ಸಿಗ್ತಕ್ಕಂಥ ಐಟಮ್ಸ್ಗಳಾಗಿರ್ತವೆ. ಇವನ್ನ ನೀವು ಭೂಮಿಯನ್ನ ಈಗೇನು 10 ವರ್ಷದಿಂದ ತಾಕತ್ತಿತ್ತು, 20 ವರ್ಷದಿಂದ ತಾಕತ್ತಿತ್ತು ಅಂತ ಏನ್ ರೈತರು ಮಾತಾಡ್ತಾ ಇದ್ದಾರೆ, ಆ ತಾಕತ್ತನ್ನ ನೀವು ರೀಜನರೇಟ್ ಮಾಡ್ಬೇಕು, ಇಲ್ಲ ರಿಟರ್ನ್ ಪಡ್ಕೋಬೇಕು ಅಂದ್ರೆ ಈ ತರದ ಒಂದು ಉತ್ಪನ್ನಗಳನ್ನ ತೋಟಕ್ಕೆ ಬಳಸಿ ನೀವು 10 ವರ್ಷದ್ದು 20 ವರ್ಷದ ಹಿಂದಿನ ತಾಕತ್ತನ್ನ ನೀವು ಪಡ್ಕೋಬಹುದು. ಒಂದು ದಶಗವ್ಯವನ್ನ ನೀವು ರೆಡಿ ಮಾಡಿ ತೋಟಕ್ಕೆ ಹಾಕಿದ್ರಿ ಅಂದ್ರೆ ಅದೆಷ್ಟೋ ನ್ಯೂಟ್ರಿಯೆಂಟ್ಗಳು, ಅದೆಷ್ಟೋ ಸಾವಿರಾರು ಕೋಟಿಗಟ್ಟಲೆ ಮೈಕ್ರೋಬ್ಸ್ ನಿಮಗೆ ಜನರೇಟ್ ಆಗುತ್ತೆ. ತೋಟದಲ್ಲಿ ವೈಟ್ ರೂಟ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಬೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಭೂಮಿ pH ಮೇಂಟೈನ್ ಆಗುತ್ತೆ. ಭೂಮಿಯಲ್ಲಿ ಅತಿ ಹೆಚ್ಚು ತಾಕತ್ತನ್ನ ನೀವು ಈ ದಶಗವ್ಯದ ಮುಖಾಂತರ ನೀವು ಮಾಡ್ಕೋಬಹುದು. ಈಗ ಸಾಕಷ್ಟು ಜನ ರೈತರು ದಶಗವ್ಯನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಹಾಗಾಗಿ ನಾವಿವತ್ತು ವಿಡಿಯೋ ಮುಖಾಂತರ ದಶಗವ್ಯನ 200 ಲೀಟರ್ ಡ್ರಮ್ ಅಲ್ಲಿ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನ ಇವತ್ತು ನಾವು ಪ್ರತ್ಯಕ್ಷವಾಗಿ ನಿಮಗೆ ತೋರಿಸ್ತೀವಿ. ರೈತರ ತಲೆಯಲ್ಲಿ ಯಾವುದೇ ರೀತಿ ಡೌಟ್ ಬರಬಾರ್ದು ಅಂತ. ಮೊದಲನೇದಾಗಿ 200 ಲೀಟರ್ ಡ್ರಮ್ಮಿಗೆ ನಾವು ಗೋಮೂತ್ರ 10 ಲೀಟರ್ ಗೋಮೂತ್ರನ ಹಾಕ್ತಾ ಇದೀವಿ. ಈಗ ಗೋಮೂತ್ರ ಅಂದ್ರೆ ಈಗ ದೇಶಿ ತಳಿ ಅಂತ ಕರೀತಾರೆ. ದೇಶಿ ತಳಿಗೆ ಪ್ರಾಧಾನ್ಯತೆ ಹೆಚ್ಚು. ಹಾಗಾಗಿ ನೀವು ಜವಾರಿ ಅಂತ ಏನ್ ಕರಿತೀರಿ, ಜವಾರಿ ತಳಿಯ ಗೋಮೂತ್ರ ಆದಷ್ಟು ದಶಗವ್ಯಕ್ಕೆ ಬಳಸ್ತಕ್ಕಂಥದ್ದು ಬಹಳ ಉತ್ತಮ. ನೆಕ್ಸ್ಟ್ ಹಾಲು 3 ರಿಂದ 5 ಲೀಟರ್ ಹಾಲನ್ನ ನೀವು 200 ಲೀಟರ್ ಡ್ರಮ್ಮಿಗೆ ಬಳಸಬಹುದು. ಕೂಡ ನೀವು ದೇಶಿ ಆಕಳದ ತಳಿ ಇರ್ತಕ್ಕಂಥ ಹಾಲನ್ನೇ ಬಳಸ್ತಕ್ಕಂಥದ್ದು ಉತ್ತಮ. ಯಾಕಂದ್ರೆ ಇದೆಲ್ಲ ಏನು ಜವಾರಿ ತಳಿ ಅತಿ ಹೆಚ್ಚು ನಾವು ಗೋಮಾತೆ ಅಂತ ಪೂಜೆ ಮಾಡೋದು ಜವಾರಿ ತಳಿನೇ. ಹಾಗಾಗಿ ಅದರಲ್ಲಿ ಅತಿ ಹೆಚ್ಚು ನ್ಯೂಟ್ರಿಯೆಂಟ್ ಗಳನ್ನ ರಿಲೀಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಒಂದು ಡ್ರಮ್ 200 ಲೀಟರ್ ಡ್ರಮ್ಮಿಗೆ 3 ಲೀಟರ್ ಹಾಲನ್ನ ಹಾಕ್ಬೇಕಾಗತ್ತೆ ನೀವು. ನೆಕ್ಸ್ಟ್ ಈಗ ಒಂದು ಡ್ರಮ್ಮಿಗೆ 2 ರಿಂದ 3 kg ಅಷ್ಟು ಬೆಲ್ಲ, 3 kg ಬೆಲ್ಲ ಹಾಕ್ಬೋದು. ಅಥವಾ ಬೆಲ್ಲ ನಿಮಗೆ ಅವೈಲೇಬಲ್ ಇಲ್ಲ ಅಂದ್ರೆ 5 ಲೀಟರ್ ಕಬ್ಬಿನ ಹಾಲನ್ನು ಕೂಡ ನೀವು ಬಳಸಬಹುದು ಬೆಲ್ಲದ ಬದಲು. ನೆಕ್ಸ್ಟ್ ಹುಳಿ ಮಜ್ಜಿಗೆಯನ್ನು ಸಹ ನೀವು 2 ರಿಂದ 3 ದಿನ ಕಳೆ ಹಾಕಿರ್ತಕ್ಕಂಥ ಹುಳಿ ಮಜ್ಜಿಗೆಯನ್ನು ಹಾಗೆ ಕಾದಿಟ್ಕೊಂಡು ನೆಕ್ಸ್ಟ್ 200 ಲೀಟರ್ ಡ್ರಮ್ಮಿಗೆ 3 ರಿಂದ 5 ಲೀಟರ್ನ ನೀವು ಬಳಸಬಹುದು. ಇದು ಡ್ರಮ್ಮಿಗೆ ಮೊಸರು 3 ಲೀಟರ್ ತನಕ ಹಾಕ್ಬೋದು. 3 ಲೀಟರ್ನ ಹಾಕ್ತಾ ಇದೀವಿ ನಾವು. ಟೋಟಲ್ ಈಗೇನು ಹೇಳ್ತಾ ಇದೀವಿ ಇದೆಲ್ಲ 200 ಲೀಟರ್ ಡ್ರಮ್ಮಿಗೆ ನೀವು ಹಾಕ್ತಕ್ಕಂಥ ಐಟಮ್ಸ್ ಆಗಿರುತ್ತೆ. ಇದರಲ್ಲಿ ನೀವು 1 kg ಅರ್ಧ kg ಹೆಚ್ಚು ಕಮ್ಮಿ ಮಾಡ್ಕೊಂಡು ಅಪ್ಲೈಯನ್ನ ಮಾಡ್ಕೋಬಹುದು. ಈಗ ಪಪ್ಪಾಯ ಹಣ್ಣಿಂದು ಪೇಸ್ಟ್, ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಇಡೀ ಪಪ್ಪಾಯ ಹಣ್ಣನ್ನ ಕಟ್ ಮಾಡಿ ಹಾಕಂಗಿಲ್ಲ. ಪಪ್ಪಾಯ ಹಣ್ಣನ್ನ ಕಟ್ ಮಾಡಿ ಅದನ್ನ ಕ್ಲೀನ್ ಆಗಿ ನೀವು ಪೇಸ್ಟ್ ತರ ರೆಡಿ ಮಾಡ್ಕೊಂಡು ಒಂದು ಡ್ರಮ್ಮಿಗೆ 200 ಲೀಟರ್ ಡ್ರಮ್ಮಿಗೆ 3 kg ಪಪ್ಪಾಯ ಹಣ್ಣಿನ ಪೇಸ್ಟ್ ಒಂದು 200 ಲೀಟರ್ ಡ್ರಮ್ಮಿಗೆ ನೀವು ಬಳಸ್ಬೋದು.
ಹಾಗೆ ಇದ್ರ ಜೊತೆಗೆ ಬಾಳೆಹಣ್ಣಿನ ಪೇಸ್ಟ್ ಕೂಡ ಒಂದು 3 kg ಬಾಳೆಹಣ್ಣಿನ ಪೇಸ್ಟ್ ಅನ್ನ ಹಾಕ್ತಾ ಇದೀವಿ. ಎಳ್ನೀರು 3 ಲೀಟರ್, 200 ಲೀಟರ್ ಡ್ರಮ್ಮಿಗೆ 3 ಲೀಟರ್ ಎಳೆನೀರು. ವೇಸ್ಟ್ ಡಿಕಾಂಪೋಸರ್ 200 ಲೀಟರ್ ಡ್ರಮ್ಮಿಗೆ, ಇದು ಡಿಕಾಂಪೋಸರ್, ವೇಸ್ಟ್ ಡಿಕಾಂಪೋಸರ್. ಇದನ್ನು ಕೂಡ ನೀವು ಒಂದು 200 ಲೀಟರ್ ಡ್ರಮ್ಮಿಗೆ ಚಿಕ್ಕ ಬಾಟಲ್ 2 ಪೀಸನ್ನು ನೀವು ಹಾಕಬೇಕಾಗುತ್ತೆ. ಡಿಕಾಂಪೋಸರ್ ಯಾಕಂದ್ರೆ ನೀವು ಹಾಕಿರ್ತಕ್ಕಂಥ ಎಲ್ಲ ಐಟಮ್ಸ್ಗಳು ಏನು ಕರೆಕ್ಟಾಗಿ ಮಲ್ಟಿಪ್ಲೈ ಆಗಬೇಕು ಅಂದರೆ ಡಿಕಾಂಪೋಸರ್ನ ಇಂಪಾರ್ಟೆಂಟ್ ಭಾಳ ಐತಿ. ಹಾಗಾಗಿ ಡಿಕಾಂಪೋಸರ್ ಕಂಪಲ್ಸರಿ ನೀವು ಸೇರಿಸಲೇಬೇಕಾಗತ್ತೆ. ಒಂದು 200 ಲೀಟರ್ ಡ್ರಮ್ಮಿಗೆ 10 kg ಸಗಣಿ, ಅದಕ್ಕೆ ತುಪ್ಪನ 2 ದಿನ ಮುಂಚೆನೇ ಹಾಕಿ ಕಲಸಿಟ್ಟಿರ್ಬೇಕು. ಹಾಗೆ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ಬೋದು. ಒಂದು 10 kg ಸಗಣಿಗೆ ನೀವು ಅರ್ಧ kg ಜೇನುತುಪ್ಪ, ಅರ್ಧ kg ಮನೆಯಲ್ಲಿ ಬಳಸ್ತಕ್ಕಂಥ ತುಪ್ಪ, ದೇಸಿ ಆಕಳದ ತುಪ್ಪ, ಇದನ್ನ 2 ದಿನ ಮುಂಚೆನೆ ಕಲಿಸಿಟ್ರೆ ಈ ಟೈಮಲ್ಲಿ ನೀವು ಹಾಕಬೇಕಾಗತ್ತೆ. ಯಾಕಂದ್ರೆ ನೀವು ಬರೀ ಖಾಲಿ ತುಪ್ಪನ ಹಾಕೋದ್ರಿಂದ ಅದು ನೀರಲ್ಲಿ ತೇಲೋ ಸಾಧ್ಯತೆ ಇರುತ್ತೆ. ಸಗಣಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹಲವಾರು ರೀತಿಯ ಮೈಕ್ರೋಬ್ಸು ಸಗಣಿ ಒಳಗಡೆ ಜೇನುತುಪ್ಪ ಮಿಕ್ಸ್ ಆಗೋದ್ರಿಂದ ಇನ್ನೂ ಕ್ವಾಲಿಟಿಯಾಗಿ ಬರುತ್ತೆ. ದಶಗವ್ಯ ಮಾಡೋದಕ್ಕಿಂತ 2 ದಿನ ಬಿಫೋರು ನೀವು ಮನೆಯಲ್ಲೇ ಸಗಣಿ ಜೊತೆನೆ ಜೇನುತುಪ್ಪ ಹಾಗೂ ತುಪ್ಪನ ಮಿಕ್ಸ್ ಮಾಡಿ ಇಟ್ಟಿರಬೇಕು. ಆ ರೀತಿ ಮಿಕ್ಸ್ ಮಾಡಿರ್ತಕ್ಕಂಥ ಸಗಣಿಯನ್ನು 10 kg 200 ಲೀಟರ್ ಡ್ರಮ್ಮಿಗೆ ಹಾಕ್ತಿದ್ದೀವಿ ನಾವು. ಕಲಸಿಟ್ಟಿದ್ದಾರೆ, ಇನ್ನು 2 ಡೇಸ್ ಬಿಟ್ಟು ಇದರಲ್ಲಿ ಸೇರಿಸ್ತಾರೆ. ಈ ದಶಗವ್ಯದ ಜೊತೆಗೆ ಇದು ಅತಿ ಹೆಚ್ಚಿನ ಪವರ್ಫುಲ್ ಆಗಲಿ ಅಂತ, ಇನ್ನೂ ಅತಿ ಹೆಚ್ಚು ಇದು ಪವರ್ಫುಲ್ ಆಗಿ ಲ್ಯಾಂಡ್ ಒಳಗೆ ಕೆಲಸ ಮಾಡಬೇಕು ಅಂತೇಳಿ ಇದರ ಜೊತೆಗೆ ನಾವು ಒಂದು 200 ಲೀಟರ್ ಡ್ರಮ್ಮಿಗೆ 2 kg ಅಷ್ಟು ದ್ವಿದಳ ಧಾನ್ಯದ ಹಿಟ್ಟುಗಳನ್ನು, ಎಣ್ಣೆ ಕಾಳುಗಳನ್ನು ಹಾಗೂ ಏಕದಳ ಧಾನ್ಯದ ಹಿಟ್ಟುಗಳನ್ನು ಕೂಡ ನಾವು ಇದರಲ್ಲಿ ತಲಾ 2 kg ಹಂಗೆ, ಈಗ ಸಾಸಿವೆ ಆಗಿರ್ಬೋದು, ಔಡ್ಲ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಕಡಲೆಕಾಯಿ, ತೊಗರಿ, ಮತ್ತೆ ನಿಮಗೆ ಈ ಥರದ ಹಿಟ್ಟುಗಳನ್ನು, ಹುರ್ಕಡ್ಲಿ ಹಿಟ್ಟು, ಈ ಥರದ್ದನ್ನ 2 kg ಹಂಗೆ ಡ್ರಮ್ಮಿಗೆ ಸೇರಿಸ್ತಾ ಇದೀವಿ. ಹಾಕ್ರಿ ಸರ್. ಎರಡು kg ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, 2 kg ಹುಳಿ ಹಿಟ್ಟು, ಶೇಂಗಾ ಹಿಟ್ಟು, ಈ ರೀತಿ ಎಲ್ಲಾ ಪೋಷಕಾಂಶಗಳನ್ನ ಹಾಕಿದೀವಿ. ಈಗ ಈ ತರದ ಪೋಷಕಾಂಶಗಳನ್ನ ಮಿಕ್ಸ್ ಮಾಡಿರ್ತಕ್ಕಂಥದ್ದು ಎಷ್ಟು ದಿನಕ್ಕೆ ನಿಮಗೆ ದಶಗವ್ಯ ರೆಡಿ ಆಗುತ್ತೆ ಅನ್ನೋದು. ಈಗ ರೈತರು ಇದನ್ನ 15 ರಿಂದ 18 ದಿನದ ತನಕನೂ ಬಿಡ್ಬೋದು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿರ್ತಕ್ಕಂಥದ್ದನ್ನ 18 ದಿನ ಬೆಳಿಗ್ಗೆ ಅಂದ್ರೆ ಮಾರ್ನಿಂಗ್ ಒಂದ್ಸಲ, ಸಂಜೆ ಒಂದ್ಸಲ, ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಮಾಡ್ಬೇಕು. ಇದನ್ನ ಎಲ್ಲ ಮಿಕ್ಸಿಂಗ್ ಅನ್ನ 15 ರಿಂದ 18 ದಿನಕ್ಕೆ ಅದು ರೆಡಿ ಆಗುತ್ತೆ. ರೆಡಿ ಆದ ನಂತರ ಇದನ್ನ ನೀವು ತಮ್ಮ ತೋಟಗಳಿಗೆ ದ್ರಾವಣದ ರೂಪದ ಡ್ರಿಪ್ ಅಲ್ಲಿ ಕಳಿಸ್ಬೋದು, ನೀರಲ್ಲಿ ಮಿಕ್ಸ್ ಮಾಡಿ ಬಿಡ್ಬೋದು, ಇಲ್ಲ ಸಾಯಿಲ್ ಅಪ್ಲಿಕೇಶನ್, ಸ್ಪ್ರೇ ಮುಖಾಂತರ, ಯಾವುದ್ರ ಮುಖಾಂತರ ನಿಮ್ಮ ಬೆಳೆಗೆ ಅನುಸಾರವಾಗಿ ಅದರ ಪ್ರಮಾಣವನ್ನ ಆಧರಿಸಿ ನೀವು ಸ್ಪ್ರೇ ಮಾಡ್ಬೇಕಾಗತ್ತೆ, ಸಾಯಿಲ್ ಅಪ್ಲಿಕೇಶನ್ ಕೊಡ್ಬೇಕಾಗತ್ತೆ. ನಮಸ್ಕಾರ ಸರ್, ಕಲೇಶಣ್ಣರಿಗೆ. ಇದು ದಶಗವ್ಯ ಮಾಡ್ಲಿಕ್ಕೆ ನಿಮ್ಗೆ ಏನ್ ಇನ್ಸ್ಪಿರೇಷನ್, ಯಾಕೆ ಮಾಡ್ಬೇಕಂತ ಅನಿಸಿತ್ತು ನಿಮ್ಗೆ? ಈಗ ತೋಟದಲ್ಲಿ ಹೆಚ್ಚಿಗೆ ಇಳುವರಿ ತೆಗಿಯೋಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡ್ತೀವಿ. ಬಸವರಾಜ್ ಸರ್ ಅವರು ಇದನ್ನೆಲ್ಲ ಮಾಡಪ್ಪ, ನಿಮ್ ಹೊಲದಾಗ ಒಳ್ಳೆ ಇಳುವರಿ ಬರ್ತೈತಿ, 3 ವರ್ಷ ಕಂಟಿನ್ಯೂ ಮಾಡ್ರು, ನಿಮ್ಗೆ ಒಳ್ಳೆ ಇಳುವರಿ ತಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಈಗ ಇದನ್ನೆಲ್ಲ ನೀವು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ನಿಮ್ಗೆ ಒಂಥರ ಏನಪ್ಪಾ ಇದು ಅಂತ ಏನಾರ ಒಂದ್ ಫೀಲ್ ಆಗಿದೆಯಾ? ಏನ್ ಇಷ್ಟ ಎಲ್ಲ ಜೋರಾಗಿ ನಮಗೆ ಖುಷಿ ಅನಿಸ್ತಾ ಇದೆ. ಇದೇನೋ ಮಾಡಿ ನೋಡೋಣ ಯಾವ ರೀತಿ ಏನಾಕತಿ, ರಿಸಲ್ಟ್ ಯಾವ ರೀತಿ ಬರ್ತೈತಿ ಅಂತಂದ ಹೇಳಿ ನಮಗೆ ಒಂದು ಆಸಕ್ತಿ ಐತಿ. ಮಾಡಿ ನೋಡೋಣ, ರಿಸಲ್ಟ್ ನೋಡ್ಬೇಕೋಸ್ಕರ ನಾವು ಏನಾದ್ರು ಮಾಡಕ್ ತಯಾರದ. ಇಲ್ಲಿವರೆಗೂ ಈ ತರದ್ ಯಾವ್ದು ಮಾಡಿಲ್ಲ ನೀವು? ಮಾಡಿಲ್ಲ, ಇದೇ ಫಸ್ಟ್ ಮಾಡ್ತಾರೆ. ಇದ್ರ ಮಾಹಿತಿನೂ ಗೊತ್ತಿಲ್ಲ ನಿಮಗೆ? ಗೊತ್ತಿದ್ದಿಲ್ಲ, ಗೊತ್ತಿದ್ರು ಮಾಡಿಲ್ಲ, ಮಾಡ್ತದ. ಈ ಬಸವರಾಜ್ ಅವರು ನಮ್ ಬಸವರಾಜ್ ಸರ್ ಅವರು ನಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದರಿಂದ ಅದನ್ನೆಲ್ಲ ಮಾಡೋಣ, ಒಳ್ಳೆ ರಿಸಲ್ಟ್ ಪಡೆಯೋಣ ಅಂತಂದೇಳಿ ಮಾಡ್ತದೆ. ಓಕೆ ಸರ್. ಇದು ಬಳಸ್ತಕ್ಕಂತ ಪ್ರಮಾಣ ಹಲವಾರು ರೈತರಿಗೆ ಕನ್ಫ್ಯೂಷನ್ ಇರುತ್ತೆ. ಇದನ್ನ ಯಾರು ನೀವು ರೆಡಿ ಮಾಡಿರ್ತೀರಿ, ಯಾರ ಮಾರ್ಗದರ್ಶನ ನೀವು ತಗೊಂಡಿರ್ತೀರಿ, ಆ ಮಾರ್ಗದರ್ಶಕರ ಸಲಹೆ ಅಂತೆ ನೀವು ಈ 1 ಎಕರೆಗೆ ಎಷ್ಟು ಬಳಸಬೇಕು ಅನ್ನೋದನ್ನ ತಿಳ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಬಹಳ ಒಳ್ಳೆಯದು. ನಮಸ್ಕಾರ.